ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಬಡ ಜನರಿಗೆ ಸರ್ಕಾರ ವಿತರಿಸುವ ಸೊಸೈಟಿ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿರುವ ಆರೋಪದ ಮೇಲೆ ನಗರದ ಹಿಮ್ಮತ್ ನಗರದಲ್ಲಿರುವ ಜೆಸಿಆರ್ ಗೋಡೌನ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಈ ಘಟನೆ ಮತ್ತೊಮ್ಮೆ ಹಲವು ಅನುಮಾನಗಳು ಹಾಗೂ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಮಹಾದಲಿತ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಪ್ರಶಾಂತ್ ನೀಡಿದ ನಿಖರ ಮಾಹಿತಿ ಆಧಾರದ ಮೇಲೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾತ್ರಿ ವೇಳೆ ನಡೆದ ಈ ದಾಳಿಯು ಸಾರ್ವಜನಿಕರ ಗಮನ ಸೆಳೆದಿದ್ದು, ಪ್ರಕರಣದ ಗಂಭೀರತೆಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಸ್ಥಳೀಯರ ಪ್ರಕಾರ ದಾಳಿ ನಡೆದ ಪ್ರದೇಶವು ಸೂಕ್ಷ್ಮ ಹಾಗೂ ಸವಾಲಿನ ಪ್ರದೇಶವಾಗಿದ್ದು, ಇಂತಹ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಯೊಬ್ಬರು ಸ್ವಂತ ಸ್ಥಳಕ್ಕೆ ತೆರಳಿ ಕಾರ್ಯಾಚರಣೆ ನಡೆಸಿರುವುದು ಗಮನಾರ್ಹವಾಗಿದೆ. ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ಒತ್ತಡ ಅಥವಾ ಭಯಕ್ಕೆ ಮಣಿಯದೆ ಕಾರ್ಯಾಚರಣೆ ನಡೆಸಿರುವ ಅಧಿಕಾರಿಗಳ ಕಾರ್ಯವನ್ನು ಹಲವರು ಶ್ಲಾಘಿಸಿದ್ದಾರೆ. ದಿಟ್ಟ ಅಧಿಕಾರಿಯಾಗಿ ಹೆಸರುವಾಸಿಯಾಗಿರುವ ರಚನಾ ಅವರ ನೇತೃತ್ವದಲ್ಲಿ ಇದೇ 3ನೇ ಬಾರಿ ದಾಳಿ ನಡೆದಿರುವುದು ಗಮನಾರ್ಹ. ಆದರೆ ನಿರಂತರ ದಾಳಿಗಳ ನಡುವೆಯೂ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಬೀಳದಿರುವುದು ಸಾರ್ವಜನಿಕರಲ್ಲಿ ಆತಂಕ ಹಾಗೂ ಅಸಮಾಧಾನ ಮೂಡಿಸಿದೆ. ಸ್ಥಳೀಯರ ಪ್ರಕಾರ ಅಧಿಕಾರಿಗಳು ಪದೇ ಪದೇ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸುವ ಮತ್ತು ಸಾಗಿಸುವ ಜಾಲ ಇನ್ನೂ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದರೆ ಮುಂದೇನು ಗತಿ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ದಾಳಿಗೆ ಒಳಗಾದ ಗೋಡೌನ್ ಮಾಲೀಕರು ಇದು ಟೆಂಡರ್ ಮೂಲಕ ಬಂದಿರುವ ಅಕ್ಕಿಯಾಗಿದ್ದು, ಮಳೆಯ ಕಾರಣದಿಂದ ತಾತ್ಕಾಲಿಕವಾಗಿ ಇಲ್ಲಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಈ ಹೇಳಿಕೆಯ ಸತ್ಯತೆಯನ್ನು ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಈ ಹೇಳಿಕೆಯ ಸತ್ಯತೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ವಾಸ್ತವಾಂಶವನ್ನು ಬಹಿರಂಗಪಡಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್ಕಾರ ಬಡವರ ಹಿತದೃಷ್ಟಿಯಿಂದ ವಿತರಿಸುವ ಆಹಾರ ಧಾನ್ಯಗಳು ನಿಜವಾದ ಫಲಾನುಭವಿಗಳ ಕೈ ಸೇರಬೇಕೇ ಹೊರತು ಅಕ್ರಮ ಮಾರ್ಗಗಳ ಮೂಲಕ ಬೇರೆಡೆಗೆ ಸಾಗಬಾರದು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಈ ಪ್ರಕರಣದ ಕುರಿತು ಪಾರದರ್ಶಕ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಬಡವರ ಪಾಲಿನ ಅಕ್ಕಿ ಬಡವರಿಗೆ ತಲುಪುವಂತೆ ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆಗಳು ಕಟ್ಟುನಿಟ್ಟಿನ ನಿಗಾ ವಹಿಸಿ ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಶಾಶ್ವತ ಕಡಿವಾಣ ಹಾಕಬೇಕೆಂಬುದು ಸಾರ್ವಜನಿಕರ ಒಕ್ಕೊರಲಿನ ಆಗ್ರಹವಾಗಿದೆ. ಪೊಲೀಸಿಗೆ ಫೋನ್ ಮಾಡಿದ್ರಾ ಸರ್? ಮಾಡಿದ್ದೆ, ಬರ್ತೀನಿ ಅಂದರು. ಇದೇನ್ರಿ ಇದ್ರದ್ದು ಮೇಡಮ್ ಪಾಲಿಸ್ ಓಪನ್ ಮಾಡಿ ಪಾಲಿಸ್ ಅಕ್ಕಿ ಮೇಡಮ್ ಇದು ಅಲ್ಲ ಸರ್, ಸೊಸೈಟಿ ಅಕ್ಕಿನ ಒಂದು ವಿಡಿಯೋ ಮಾಡ್ತೀರಾ? ಇದು ಮಾಡಿ ಸರ್, ಮುಂದೆ ಗೌರ್ಮೆಂಟ್ ಪ್ರಾಪರ್ಟಿಯಲ್ಲಿ ನೀವೇನು ಹಾಕೊಂಡಿದ್ದೀರಿ? ಶೆಡ್ ನಾವು ಹಾಕೊಂಡಿಲ್ಲ, ಯಾರನ್ನ ಹಾಕೊಳ್ಳಿ, ಇಲ್ಲಿ ಇಟ್ಕೊಂಡು ಪರ್ಮಿಷನ್ ಐತೆ, ಪರ್ಮಿಷನ್ ಇಲ್ಲ. ಮತ್ತೆ ಈಗ ಮಳೆ ಬಂದಿತ್ತು ಮೇಡಮ್, ಅಲ್ಲಿಗೆ ಇಲ್ಲಿ ಬರಲ್ಲ. ನೀವೇ ಓನರ್ ಇದಕ್ಕೆ? ಹ್ಞೂ ಸರ್, ನೋಡಿ ಬಿಲ್ಲೆಲ್ಲ ತೋರಿಸ್ತಿದ್ದೀನಿ ಸರ್. ನಾನು ಬಿಲ್ಲಿಂದ ವಿರೋಧ ಏನೋ ನಮ್ಮ ಬಿಲ್ನಾಗ ವಿರೋಧ ಏನು ಬಿಲ್ ಅದು? ಸ್ಟಾಕ್ ಹಾಕ್ಸ್ಕೊಂಡಿರೋದು. ಅದೇ ಇದು ಸ್ಟಾಕ್ ಹೆಂಗೆ ಹಾಕಿದ್ರಿ? ಇದು ಗೌರ್ಮೆಂಟಿನ ಮಾಲು ನಮ್ಮ ಫ್ರೆಂಡ್ ರಾಜ್ ತೊಗೊಂಡಿದ್ದ, ಅವನ ಹತ್ರ ನಾನು ಸ್ಟಾಕ್ ಹಾಕ್ಸ್ಕೊಂಡಿದ್ದೀನಿ. ಅದೇನೋ ಬಿಲ್ನಾಗ ಹೆಚ್ಚು ಕಮ್ಮಿ ಏನೋ ಮಾಲ್ ಹೆಚ್ಚು ಕಮ್ಮಿ ಇದ್ದರೆ ನೀವು ಕೇಸ್ ಮಾಡಿರಿ.
ತಪ್ಪಿದ್ರೆ ಶಿಕ್ಷೆ ಕೊಡ್ರಿ ಅಷ್ಟೇ, ಏನಿಲ್ಲ. ಅಲ್ಲ ಇದು ಸೊಸೈಟಿ ಅಲ್ವಾ ಇದು? ಸಟೋಟಿದಲ್ಲ ಸರ್, ಸಟೋಟಿದ ಮಾಲ್ ಇವತ್ತು ಬಂದಿಲ್ಲ, ಇಲ್ಲಿ ತರದೇ ಬಿಟ್ಬಿಟ್ಟಿದ್ವಿ ಸರ್. ಮತ್ತು ಯಾವ ಮಾಲ್ ಇದು? ಇದು ಸಟೋಟಿ ಮಾಲೇನೆ ಗಾಡಿ ಹಿಡ್ದಿದಾರಲ್ಲ ಟೌನ್ ಸ್ಟೇಷನಾಗೆ, ಅದು ಅರಾಸ್ ತೊಗೊಂಡು ನಾನು ಸ್ಟಾಕ್ ಹಾಕ್ಸ್ಕೊಂಡಿದ್ದೆ ನಮ್ಮ ಫ್ರೆಂಡ್ ಹತ್ರ. ಯಾವಾಗ ಹಿಡಿದಿದ್ರು? ಒಂದು 3 ತಿಂಗಳು ಆಗಿರ್ಬೋದು ಸರ್. ಇದು 3 ತಿಂಗಳದ್ದು ಸ್ಟಾಕ್ ಇದು? 3 ತಿಂಗಳಿದಲ್ಲ, ಈಗ ಮೊನ್ನೆ ಆಗಿರೋದು 1.5 ತಿಂಗಳಿಂದ ಹರಾಜು. ಅಂದರೆ ಈ ಅಕ್ಕಿ ಹಾಕಿದ್ರಲ್ಲ, ಇದು ಸ್ಟಾಕ್ ಯಾವಾಗ ಹಾಕಿದ್ದು? ಇದು 3 ತಿಂಗಳಿಂದ ಇಲ್ಲೇ ಇಲ್ಲ, ಇದೆ? ಒಂದು 15 ದಿವಸ ಆಯ್ತು ಸರ್. ಮಳೆ ಬಂತಲ್ಲ, ಅವಾಗ ತಂದು ಹಾಕಿದ್ವಿ. ಇದು ನೀವು ಹಾಕೋಣಕ್ಕೆ ಇದು ನೀವು ಇಟ್ಕೊಬೋದಾ? ಇಟ್ಕೊಳಂಗೆ ಪರ್ಮಿಷನ್ ಇಲ್ಲ, ನನ್ನ ಜಾಗ ಅಲ್ಲೇ ಐತೆ ಸರ್. ಇದು ಪೂರ್ತಿ ಇದು GST ಪೂರ್ತಿ ಮಠದ ಹಿಂದೆ ಐತೆ. ಅಲ್ಲಿ ಮಳೆ ಬಂದು ನೀರು ನಿಂತ್ಕೊಂಡಿಗೋಸ್ಕರ ಮಾಲ್ ಇಲ್ಲಿ ತಂದು ಸ್ಟಾಕ್ ಮಾಡಿದ್ದೆ. ಇಲ್ಲ ನೀವು ಸ್ಟಾಕನ್ನೇ ನೀವು ಟೆಂಡರ್ದಾರ ಏನು? ಟೆಂಡರ್ ಅಲ್ಲ, ನಾನು APMC ಇದು ಮಾಡ್ತೀನಿ ಕೆಲಸ. ನನಗೆ ಅಕ್ಕಿದು ಸ್ಟಾಕ್ ಬೇಕಿತ್ತಲ್ಲ, ಅದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೆ. ನೀವು ಇದನ್ನ ಎಲ್ಲಿ ಕೊಡ್ತೀರಾ? ಹಾಂ, ಎಲ್ಲಿಗೆ ಎಲ್ಲೂ ಕೊಡಲ್ಲ ಸರ್. ನಾನು ಇಟ್ಕೊಂತೀನಿ, ಏನೋ ಜನ ಕೇಳಿದ್ರೆ ಚಿಲ್ಲರೆ ಮಾಡ್ತೀನಿ ಅಷ್ಟೇ. ಅಕ್ಕಿ ವ್ಯಾಪಾರ ಮಾಡ್ತೀರಿ ನೀವು? ಹ್ಞೂ, ಚಿಲ್ಲರೆ ಮಾಡ್ತೀನಿ. ತಮ್ಮ ಹೆಸರು? ಸಾದತ್ ಸರ್. ಡಾಕ್ಯುಮೆಂಟು ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.